ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಮ್ಮಂದು ಸಖತ್ತಾಗಿರೋಂಥ ಒಂದು ಗಾರ್ಡನ್ ತೋರಿಸ್ತೀನಿ. ಆ ಗಾರ್ಡನಲ್ಲಿ ನೀವು ಯಾವತ್ತೂ ನೋಡದೇ ಇರೋಂಥ ಹೂವಿನ ಗಿಡಗಳೆಲ್ಲ ಸಿಗುತ್ತೆ. ಮತ್ತು ಒಂದೇ ಒಂದು ಗಿಡ ಅಂತೂ ಏನು ಸಕ್ಕತ್ತಾಗಿ ಹೂ ಬಿಟ್ಟಿದೆ ಅಂದರೆ ನೀವು ಯಾವತ್ತೂ ನೋಡೇ ಇರಲ್ಲ, ಅಷ್ಟು ನ್ಯಾಚುರಲ್ ಆಗಿರೋಂಥ ಹೂವು. ಮತ್ತು ಆ ಗಿಡದ ಸ್ಪೆಷಾಲಿಟಿನೂ ಹೇಳ್ತೀನಿ ನಿಮಗೆ. ನೀರು ಇಲ್ಲದೆ ಬೆಳೆಯೋಂಥ ಒಂದು ಗಿಡ ಅದು. ನೀವು ಎಷ್ಟೇ ದಿವಸ ನೀರಿಲ್ಲದೆ ಎಷ್ಟೇ ಬಿಸಿಲಲ್ಲಿಟ್ಟರೂ ಅದು ಹಾಳಾಗಲ್ಲ, ಒಣಗಿ ಹೋಗೋದಿಲ್ಲ. ಎಲ್ಲ ಇಟ್ಟರು ಅದು ಎಷ್ಟೊತ್ತಿಗೂ 24 ಗಂಟೆ ಹೂವು ಅರಳ್ಕೊಂಡೇ ಇರುತ್ತೆ ಅಂತ ಒಂದು ಗಿಡನ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ಇವಾಗ ಫಸ್ಟ್ ಯಾವ್ಯಾವ್ದು ಗಿಡ ಇದೆ, ಯಾವ ವೆರೈಟೀಸ್ ಇದೆ, ನೀವು ನೋಡದೇ ಇರೋಂಥ ಒಂದಿಷ್ಟು ಹೂವಿನ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ ಗೈಸ್, ಇಲ್ಲಿ ನಮ್ಮಮ್ಮ ಒಂದು ಬೇಲಿ ಹಾಕಿದ್ದಾರೆ, ತುಂಬ ಸಖತ್ತಾಗಿ ಬೇಲಿ ಹಾಕಿದ್ದಾರೆ. ಇದರಲ್ಲಿ ಒಂದೆರಡು ಕಂಬಗಳು, ಒಂದು ಬಲೆ ಹಾಕಿದ್ದಾರೆ. ಇಂಥ Z+ ಸೆಕ್ಯೂರಿಟಿಲಿ ಯಾವ ದನನೂ ಒಳಗೆ ಬರೋಂಗೆ ಚಾನ್ಸೇ ಇಲ್ಲ. ಇಂಥ ಜಾಗದಲ್ಲೆಲ್ಲ ದನಗಳು ಒಳಗೆ ಬರೋದೇ ಇಲ್ಲ. ನೋಡಿ, ಈ ಥರ ನೀವು ಬೇಲಿ ಹಾಕಿದ್ರೆ ಈ ಥರ ಸಕ್ಕತ್ತಾಗಿರೋಂಥ ಗಿಡಗಳನ್ನೆಲ್ಲ ಬೆಳೆಸ್ಬೋದು ನೀವು. ಇದನ್ನ ಇಗ್ನೋರ್ ಮಾಡಿಬಿಡಿ. ನಾವು ಬೇಲಿಯಿಂದ ಹೋಗೋಣ ಸೀದಾ. ಒಳಗೆ ಹೋಗೋಂಥ ಪ್ಲೇಸ್ ಒಂದು ಸಖತ್ತಾಗಿ ಮಾಡಿದ್ದಾರೆ ನಮ್ಮಮ್ಮ. ಈ ಬಲೆ ಇದೆಲ್ಲ ಇದನ್ನ ತೆಗೆದು ಹಿಂಗೆ ಒಳಗೆ ಹೋದರೆ ಆಯಿತು. ನೋಡಿ ಗಾಯ್ಸ್, ಫಸ್ಟ್ ಬರ್ತಾನೆ ಇಲ್ಲಿ ಏನೋ ಒಣಗೋಗಿರೋ ಗಿಡ ಇದೆ, ಅದನ್ನ ಇಗ್ನೋರ್ ಮಾಡಿಬಿಡಿ. ಇದು ಒಂದು ದಾಸವಾಳದ ಗಿಡ. ಹೂವೇನು ಬಿಟ್ಟಿಲ್ಲ ಇದರಲ್ಲಿ ಹೂವು ಹುಟ್ಟದಲ್ಲಿಂದ ಬಿಟ್ಟೇ ಇಲ್ಲ. ಇದು ಬಿಟ್ಟರೆ ನಾನು ತೋರಿಸ್ತೀನಿ ಮತ್ತೊಂದು ಸತಿ. ಇದು ಯಾವುದೋ ಒಂದು ಕಾಟು ಗಿಡ ಇದೆ, ಕಾಟು ಗಿಡ ಅಲ್ಲ ಸಾರಿ, ಇದು ಯಾವುದೋ ಒಂದು ಕಲರ್ ಗಿಡ ಇದೆ, ಗೊತ್ತಿಲ್ಲ ಎಂಥ ಗಿಡ ಇದು ಅಂಥೇಳಿ. ನೆಕ್ಸ್ಟ್ ಇದೊಂದು ಸ್ಪೆಷಲ್ ಆಗಿರೋಂಥ ಗಿಡ ತೋರಿಸ್ತೀನಿ ನೋಡಿ ಗೈಸ್. ಇಂಥ ಗಿಡ ಯಾವುದಾದ್ರೂ ನೋಡಿದ್ದೀರಾ? ಇದು ಬದನೆಕಾಯಿ ಗಿಡ. ಇದರಲ್ಲಿ ಬದನೆಕಾಯಿ ಹೂ ಬಿಡುತ್ತೆ. ಬದನೆಕಾಯಿ ಹೂ ಬಿಟ್ಟಾದ್ಮೇಲೆ ಬದನೆಕಾಯಿ ಹೂ ಬಿಡುತ್ತೆ. ನೀವು ಬೇಕಾದ್ರೆ ಅದನ್ನು ಬದನೆಕಾಯಿ ಬಜ್ಜಿ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಗಿಡ. ಇದು ನೋಡಿ ಗೈಸ್, ಇದು ಬಟ್ಟೆ ಬರ್ತದಲ್ಲ ಆ ಥರ ಇದೆ, ಒಂದು ಸ್ವಲ್ಪ ಟೆಕ್ಸ್ಚರ್ ಎಲ್ಲ ಸಖತ್ತಾಗಿದೆ ಗಿಡ. ನಿಮಗೂ ಬೇಕಾದರೆ ಹೇಳಿ, ಇದು ದೊಡ್ಡ ಆದಮೇಲೆ ಬೇಕಾದರೆ ಕೊಡೋಣಂತೆ. ಇದೊಂದು ದಾಸವಾಳದ ಗಿಡ ಇದೆ. ಇದ್ರದ್ದು ಹೂವನ್ನು ನಾನು ಇದುವರೆಗೂ ನೋಡೇ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ದಾಸವಾಳ ಗಿಡ ಇದೆ. ಕಲರ್ ದಾಸವಾಳ ಅಂತೇಳಿ ವಿಚಿತ್ರವಾಗಿ ನಟ್ಟಿದ್ದಾರೆ ನಮ್ಮಮ್ಮ, ಒಂದು ಮುಂದೆ ಒಂದು ಹಿಂದೆ ಅಂದ್ಕೊಂಡಲ್ಲ. ಇಲ್ಲೂ ಒಂದು ದಾಸವಾಳದ ಗಿಡ ಇದೆ. ಇದು ಮೆಣಸಿನ್ಕಾಯಿ ದಾಸವಾಳ. ಇದರಲ್ಲಿ ನೋಡಿ ಗಾಯ್ಸ್, ಈ ಥರ ಚಿಕ್ಕ ದಾಸವಾಳ ಬೀಳುತ್ತೆ. ಒಂದು ಕೈಗಿಂತನೂ ತುಂಬ ಚಿಕ್ಕದು ಗಾಯ್ಸ್. ಆಮೇಲೆ ಇದು ಚೆಂಡು ಹೂ ಥರ ಇದೆ, ಬಟ್ ಚೆಂಡು ಹೂ ಅಲ್ಲ ಗಾಯ್ಸ್, ಇದು ಬೇರೆ ಏನೋ ಹೂವು. ಇದ್ರದ್ದು ಹೆಸರೇ ಗೊತ್ತಿಲ್ಲ ಗಾಯ್ಸ್ ನನಗೆ. ಇದು ಇವಾಗೆಲ್ಲ ಒಣಗೋಗಿದೆ. ಇದು ಸಖತ್ತಾಗಿ ಹೂ ಬಿಡುತ್ತೆ, ಯಾವಾಗಲೂ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಹೂ ಬಿಡುತ್ತೆ, ಚೆಂಡು ಹೂ ಥರನೇ ಬಿಡುತ್ತೆ. ಅದು ಬಿಟ್ಟರೆ ಇದೊಂದು ಹೂ ಗಿಡ ಇದೆ ನೋಡಿ ಗೈಸ್, ಇದು ಬಸಳೆ ಗಿಡ ಅಂಥೇಳಿ. ಬಸಳೆ ಗಿಡದಲ್ಲಿ ಬಸಳೆ ಸೊಪ್ಪು ಬಿಡುತ್ತೆ, ಇದರಲ್ಲಿ ಹೂ ಬಿಡಲ್ಲ ಗೈಸ್, ಬರೀ ಸೊಪ್ಪೆ ಬಿಡೋದು. ನೀವು ಬೇಕಾದ್ರೆ ಇದನ್ನ ಅಡುಗೆಗೂ ಯೂಸ್ ಮಾಡ್ಕೊಬೋದು. ಈ ಹೂವು ಮೋಸ್ಟ್ ಪ್ರಾಬಬ್ಲಿ ಯಾರು ಗಾರ್ಡನಲ್ಲಿ ಬೆಳೆಯಲ್ಲ, ಬಟ್ ನಮ್ಮ ಅಮ್ಮ ಬೆಳೆದಿದ್ದಾರೆ, ಸೋ ಗ್ರೇಟ್. ನೆಕ್ಸ್ಟ್ ಬಂದುಬಿಟ್ಟು ಇದೇ ಗಿಡ, ಇಲ್ಲಿ ತೋರಿಸಿದ್ನಲ್ಲ ಅದೇ ಗಿಡ ಇಲ್ಲಿ ಮತ್ತೆ ಇದೆ, ಇಲ್ಲೂ ಮತ್ತೆ ಇದೆ, ಇಲ್ಲೂ ಮತ್ತೆ ಇದೆ, ಅಲ್ಲೂ ಮತ್ತೆ ಇದೆ. ಇದೇ ಗಿಡ ಒಂದು ರಾಶಿ ಇದೆ. ಅದು ಬಿಟ್ಟರೆ ಇದ್ರ ಮಧ್ಯದಲ್ಲಿ ಈ ಥರದ್ದು ದಾಸವಾಳದ ಗಿಡಗಳೆಲ್ಲ ಸುಮಾರಿದ್ದಾವೆ. ಈ ಕಡೆ ಬಂದರೆ ಇಲ್ಲಿ ಪಾಟಲ್ಲಿ ಯಾವುದೋ ಒಂದು ಗಿಡ ಇದೆ, ಯಾವ ಗಿಡ ಅಂತ ನನಗೂ ಗೊತ್ತಿಲ್ಲ ಗೈಸ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೊಂದು ದಾಸವಾಳದ ಗಿಡ ಇದೆ. ಬಟ್ ಎಲ್ಲ ದಾಸವಾಳ ಇದೆ ಅಲ್ಲ, ಅದು ಒಂದೇ ಕಲರಿಂದು ಒಟ್ಟೊಟ್ಟಿಗೆ ಇಲ್ಲ ಗೈಸ್. ಮಿಡ್ಲಲ್ಲಿ ಒಂದೊಂದು ಬೇರೆ ಕಲರಿಂದ ದಾಸವಾಳ ಇದೆ. ಎಲ್ಲೂ ಒಂದೇ ಕಲರಿಂದ ದಾಸವಾಳ ಇಲ್ಲ, ಬಟ್ ಯಾವುದ್ರಲ್ಲೂ ಹೂ ಬಿಟ್ಟಿಲ್ಲ ಗೈಸ್. ಇಲ್ಲೂ ಒಂದು ದಾಸವಾಳದ ಗಿಡ ಇದೆ, ಯಾವ ದಾಸವಾಳ ಅಂತ ಗೊತ್ತಿಲ್ಲ. ಇದೊಂದು ಗಿಡ ಇದೆ ಗೈಸ್, ಇದ್ರದ್ದು ಹೆಸರು ನನಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದಿದೆ ಗಿಡ. ಹಿಂದ್ಗಡೆ ಒಂದು ದಾಸವಾಳ ಇದೆ, ಇದರಲ್ಲಿ ಒಂದು ಹೂ ಬಿಟ್ಟಿದೆ ಗೈಸ್. ನೋಡಿ, ಈ ಥರ ರೆಡ್ ಕಲರ್ ದಾಸವಾಳ ಇಲ್ಲಿ ಕಾಣಿಸ್ತಾ ಇದೆ ನಮಗೆ, ನೀವು ನೋಡ್ಬೋದು. ಇಲ್ಲೊಂದು ಸ್ಪೆಷಲ್ ಗಿಡ ಇದೆ, ಇದನ್ನು ಗಾರ್ಡನಲ್ಲಿ ಯಾರು ಬೆಳೆಯಲ್ಲ ಅಂಥ ಗಿಡ ಇದು. ಇದ್ರ ಹೆಸರು ಪುದೀನ ಅಂಥೇಳಿ. ಇದನ್ನು ನೀವು ಬೇಕಾದರೆ ಪಾನಿಪುರಿ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು ಗೈಸ್, ಒಳ್ಳೆ ಸ್ಮೆಲ್ ಬರುತ್ತೆ. ಈ ಥರ ಒಂದು ಪುದೀನ ಸೊಪ್ಪನ್ನು ಹಿಂಗೆ ತೆಗೆದು ಹಿಂಗೆ ಇಟ್ಕೊಂಡು ಹಿಂಗೆ ಕಿವಿಗೆ ಮುಟ್ಕೊಂಬಿಡಿ ಗೈಸ್. ಹಿಂಗೆ ಮುಟ್ಕೊಂಡ್ರೆ ನಿಮಗೆ ಫ್ರೆಶ್ ಫೀಲ್ ಆಗುತ್ತೆ. ಯಾಕೆ ಹೇಳಿ, ಪುದೀನ ಅಂದರೆ ಮಿಂಟ್ ಅಂದರೆ ಫ್ರೆಶ್ ಫೀಲ್. ಸೊ ನೀವು ಹೀಗೆ ಕಿವಿಗೆ ಇಟ್ಕೊಂಡ್ರೆ ದಿನವಿಡೀ ಫ್ರೆಶ್ ಆಗಿ ಫೀಲ್ ಆಗ್ತೀರ ನೀವು. ನೆಕ್ಸ್ಟು ಇದೊಂದು ಕಲರ್ ಗಿಡ ಇದೆ ಗೈಸ್, ಇದರಲ್ಲಿ ಹೂ ಬಿಡಲ್ಲ, ಬಟ್ ಗಿಡನೇ ಸಖತ್ತಾಗಿದೆ. ಅಂದರೆ ಇದ್ರ ಎಲೆ ಕಲರ್ ಎಲ್ಲ ಸಖತ್ತಾಗಿದೆ. ಇದು ಬಿಟ್ಟರೆ ಮತ್ತೊಂದು ದಾಸವಾಳ ಬರುತ್ತೆ, ಯಾವ ಕಲರು ಯಾವ ಹೂವು ಬಿಡುತ್ತೆ ಯಾವಾಗ ಬಿಡುತ್ತೆ ನನಗೂ ಗೊತ್ತಿಲ್ಲ. ಮತ್ತು ಬಂದರೆ ಇಲ್ಲಿ ಮತ್ತೆ ಪುದೀನ ಗಿಡ ಇದೆ, ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲೊಂದು ಸ್ವಲ್ಪ ಇದೆ. ಪುದೀನ ಗಿಡಗಳು ಒಂದು ರಾಶಿ ಇದಾವೆ ಗೈಸ್.
ಇಲ್ಲೊಂದು ದಾಸವಾಳ ಇದೆ, ಇದು ಯಾವ ದಾಸವಾಳ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಗೌರಿ ಗಿಡ ಒಂದಿದೆ, ಒಂದೇ ಗಿಡ ಇರೋದು 2 ಹೂ ಬಿಟ್ಟಿದೆ, ಸಕ್ಕದಾಗಿ ಬಿಟ್ಟಿದೆ. ಇದು ಜಾಸ್ತಿ ಇದಿದೆ, ಇನ್ನೂ ಚೆನ್ನಾಗಿ ಕಾಣಿಸ್ತಿರೋದು ಒಂದೇ ಇರೋದು. ಸೊ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಬಂದರೆ ಮತ್ತೆ ಅದೇ ಗಿಡ ಕಾಣಿಸ್ತಾ ಇದೆ ನಮಗೆ. ಇಲ್ಲೊಂದು ಇದೆ ನೋಡಿ ಗೌರಿ ಗಿಡ ಗೈಸ್, ಇದರಲ್ಲೂ 2 ಹೂ ಬಿಟ್ಟಿರೋದು, ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಬಂದರೆ ಆ ಗಿಡ ಮತ್ತೆ ಇಲ್ಲಿ ಕಾಣಿಸುತ್ತೆ. ಇದೇ ಗಿಡ ಜಾಸ್ತಿ ಇರೋದು ಗೈಸ್ ನಮ್ಮ ಗಾರ್ಡನಲ್ಲಿ, ಯಾಕಂದರೆ ಇದ್ರದ್ದು ಬೀಜ ಇರುತ್ತಲ್ಲ, ಇದು ಅದಾಗೆ ಹರಡ್ಕೊಂಡ್ಬಿಡುತ್ತೆ ಎಲ್ಲ ಕಡೆ ಹರಡ್ಕೊಂಡು ನಾವು ನಡೋಂಥ ಟೆನ್ಷನೇ ಇಲ್ಲ, ಅದು ಅದಾಗೆ ಬೆಳ್ಕೊಳುತ್ತೆ. ಇಲ್ಲೊಂದು ದಾಸವಾಳದ ಗಿಡ ಬಂತು, ಮತ್ತು ಇಲ್ಲಿ ಕಲ್ಲರ್ ಗಿಡ ಬಂತು. ಇದ್ರೊಳಗಡೆ ಸುಮಾರೆಲ್ಲ ಗಿಡ ಇದೆ, ಈ ಥರದ ಗಿಡ ಎಂತ ಅಂತಾರೆ ಇದಕ್ಕೆ ಗೊತ್ತಿಲ್ಲ ನನಗೂ. ಅದು ಬಿಟ್ಟರೆ ಈ ಕಡೆ ಬಂದರೆ ಇದೊಂದು ಗಿಡ ಕಾಣಿಸುತ್ತೆ ಗೈಸ್, ಇದ್ರದ್ದು ಹೆಸರು ನನಗೂ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಚೆನ್ನಾಗಿದೆ ಹೂವಿನ ಗಿಡ. ಮತ್ತು ಆ ಗಿಡನೇ ಬಂತು ಗೈಸ್. ಇದ್ರದ್ದು ಹೂ ಮಾತ್ರ ಚೆನ್ನಾಗಿದೆ ಗೈಸ್. ನಮ್ಮನೆ ದೇವರಿಗೆಲ್ಲ ಇದನ್ನೇ ಮುಡ್ಸೋದು 24 ಗಂಟೆ ಮುಡ್ಸಿಟ್ಟಿರ್ತಾರೆ ಅದನ್ನ. ಅದು ಬಿಟ್ಟರೆ ಇಲ್ಲೊಂದು ಗಂಟೆ ಹೂವಿನ ಗಿಡ ಇದೆ ಗೈಸ್. ಇದರಲ್ಲಿ 7 ಸುತ್ತಿನ ಗಂಟೆ ಹೂ ಬಿಡುತ್ತೆ. ಮೊನ್ನೆ ಅಷ್ಟೇ ಬಿಟ್ಟಿತ್ತು, ನಾನು ವೀಡಿಯೋ ಮಾಡೋದನ್ನ ಮರ್ತೋದೆ. ನೆಕ್ಸ್ಟು ಇಲ್ಲೊಂದು ದಾಸವಾಳದ ಗಿಡ ಬಂತು, ಮತ್ತು ಉದುರೋಯ್ತು, ಸಾರಿ ಗೈಸ್. ಇಲ್ಲೊಂದು ದಾಸವಾಳದ ಗಿಡ ಇದೆ, ಇದ್ರದ್ದು ಹೂ ಕಾಣಿಸ್ತಾ ಇಲ್ಲ, ಹುಳ ತಿನ್ಕೊಂಡೋಗಿದೆ, ಆದರೂ ಅಡ್ಡಿಲ್ಲ. ನೋಡಿ ಗೈಸ್, ಈ ಥರ ಇದೆ ಇದು ದಾಸವಾಳದ ಗಿಡ. ಹೂ ಬಿಟ್ಟಿತ್ತು, ಒಂದೇ ಒಂದು ಬಿಟ್ಟಿತ್ತು. ಇಲ್ಲಿದೆ ನೋಡಿ ಗೈಸ್. ಅದೊಂದು ಸ್ವಲ್ಪ ಯಾವ ಕಲರ್ ಗೊತ್ತಿಲ್ಲ. ಇಲ್ಲೊಂದು ಗಿಡ ಇದೆ ಗೈಸ್, ಎಂಥ ಗಿಡ ಅಂತ ನನಗೂ ಗೊತ್ತಿಲ್ಲ. ಇಲ್ಲೊಂದು ದಾಸವಾಳ ಇದೆ. ಈ ದಾಸವಾಳನೂ ಇದೇ ಥರ ಬರುತ್ತೆ ಗೈಸ್. ನೆಕ್ಸ್ಟು ಇಲ್ಲೊಂದು ಗುಲಾಬಿ ಗಿಡ ಇದೆ, ಗುಲಾಬಿ ಗಿಡದಲ್ಲಿ ಹೂ ಇಲ್ಲ. ಇಲ್ಲಿ ಇನ್ನೊಂದು ಗುಲಾಬಿ ಗಿಡ ಇದೆ, ಇದರಲ್ಲೂ ಹೂ ಇಲ್ಲ ಗೈಸ್. ಅದು ಬಿಟ್ಟರೆ ಇದೊಂದು ನೇರಳೆ ಕಲರಿಂದು ಹೂ ಯಾವುದೋ ಇದೆ, ಹೆಸರು ಯಾವುದೂ ಗೊತ್ತಿಲ್ಲ ಗೈಸ್. ನೀವು ಬೇಜಾರು ಮಾಡ್ಕೊಂಬೇಡಿ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಮತ್ತೆ ಪುದೀನ ಗಿಡ ಬರ್ದೆ ಗೈಸ್. ನಿಮಗೆ ಪುದೀನ ಸೊಪ್ಪು ಬೇಕಾದರೆ ಕೇಳಿ, ನಾನು ಫ್ರೆಶ್ ಆಗಿ ಇಟ್ಕೊಡ್ತೀನಿ. ಅದು ಬಿಟ್ಟರೆ ಇಲ್ಲಿ ಮಲ್ಲಿಗೆ ಗಿಡ ಇದೆ ಒಂದು, ಮತ್ತು ಇಲ್ಲೆಲ್ಲ ದಾಸವಾಳ, ಮಲ್ಲಿಗೆ ಅದೇ ಅಂತ ಗೊತ್ತಿಲ್ಲ. ಅಲ್ಲೊಂದು ದಾಸವಾಳ, ಅಲ್ಲೊಂದು ಗುಲಾಬಿ, ಅಲ್ಲೊಂದು ನಂಜು ಬಟ್ಲು, ಅಲ್ಲೊಂದು ದಾಸವಾಳ, ಇಲ್ಲೊಂದು ಗುಲಾಬಿ, ಇಲ್ಲೊಂದು ಗುಲಾಬಿ. ಇಲ್ಲಿ ಚೆಂಡು ಹೂವಿನ ಗಿಡ ಇತ್ತು ಗೈಸ್, ಬಟ್ ಈಗ ಎಲ್ಲ ಒಣಗಿ ಹೋಗಿದೆ. ನೆಕ್ಸ್ಟ್ ಟೈಮ್ ಚೆಂಡು ಹೂ ಬಿಟ್ಟಾಗ ಅದನ್ನು ತೋರಿಸ್ತೀನಿ. ಇದು ಸ್ಪೆಷಲಾಗಿ ಅಲೋವೆರಾ ಅಂತೇಳಿ, ಇದರಲ್ಲಿ ಏನು ಹೂ ಬಿಡೋದಿಲ್ಲ, ಬಟ್ ಇದನ್ನು ಬೇಕಾದರೆ ಫೇಸ್ ಪ್ಯಾಕ್ ಮಾಡಿ ಹಚ್ಕೊಬೋದು ಗೈಸ್ ನೀವು. ಇವಾಗ ನಾವು ಡೈರೆಕ್ಟಾಗಿ ಹೊರಗೆ ಹೋಗೋಣ ಬೇಲಿಂದ. ನಾನಿವಾಗ ಸ್ಪೆಷಲ್ ಆಗಿರೋಂಥ ಒಂದು ಗಿಡ ತೋರಿಸ್ತೀನಿ ಗೈಸ್, ಬನ್ನಿ. ನನಗೆ ಸಖತ್ ಇಷ್ಟ ಆಗಿದ್ದ ಗಿಡ ಅಂತ ಹೇಳಿದ್ನಲ್ಲ, ಆ ಗಿಡ ತೋರಿಸ್ತೀನಿ ನೋಡಿ ಗೈಸ್. ಇದು ನೋಡಿ ಗೈಸ್, ಇದು ನ್ಯಾಚುರಲ್ ಆಗಿರೋಂಥ ನಮ್ಮ ಅಮ್ಮಂಗೆ ಅನಿಸೋವಂಥದ್ದು ಗಿಡ. ಇದರಲ್ಲಿ ಮರಳು ಗಿರಳು ಏನೂ ಇಲ್ಲ, ಇಲ್ಲ ಅಡಿಗಡಿ ಸಿಮೆಂಟ್ ಹಾಕಿದ್ದಾರೆ, ಸ್ವಲ್ಪ ಕಾಣಿಸ್ತಿರ್ಬೋದೇನೋ. ಮೇಲ್ಗಡೆ ಹೂ 24 ಗಂಟೆ ಹೀಗೆ ಬೆಳ್ಕೊಂಡಿರುತ್ತೆ ಗೈಸ್, ಯಾವತ್ತೂ ಇದು ಹಾಳೆ ಆಗೋಲ್ಲ. ಸುಮಾರು ಒಂದು 6 ತಿಂಗಳಾಯ್ತು ಗೈಸ್ ಇದನ್ನ ಹೀಗೆ ಇಟ್ಟು. ಆದರೂ ನೋಡಿ, ಅದು ತಂದಲ್ಲಿಂದ ಹಿಂಗೆ ಇದೆ ಗೈಸ್. ಒಂದು ಸ್ವಲ್ಪ ಕಲರ್ ಹೋಗಿದೆ ಬಿಸಿಲಿಗೆ ಇಟ್ಟಿಟ್ಟು, ಬಟ್ 24 ಗಂಟೆ ಹೂ ಹೀಗೆ ಬೆಳ್ಳಿಗೆ ಇರುತ್ತೆ. ಸಾರಿ, ಬೆಳ್ಳಗಿಲ್ಲ, ಯೆಲ್ಲೋ ಕಲರಲ್ಲೇ ಇರುತ್ತೆ, ಯಾವತ್ತೂ ಮುದ್ರೋಗಲ್ಲ ಗೈಸ್. ಈ ಥರದ್ದು ನಿಮಗೆ ಹೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಜಾತ್ರೆಯಿಂದ ತಂದು ಕೊಡ್ತೀನಿ ಗೈಸ್. ಅದು ಬಿಟ್ಟರೆ ಈ ಕಡೆ ಒಂದೇ ಒಂದು ಗಿಡನ ಸುಪೀರಿ ಆಗಿರಾಗ ಮೇಲಿಟ್ಟಿದ್ದಾರೆ ಗೈಸ್, ಯಾವುದಂತ ಗೊತ್ತಿಲ್ಲ ಗಿಡ. ಇಲ್ಲಿ ಬಂದರೆ ಮತ್ತೊಂದು ದಾಸವಾಳದ ಗಿಡ ಸಿಗುತ್ತೆ ಗೈಸ್. ಇದು ಯಾವುದೋ ಕಾಟು ಗಿಡನ ಇಟ್ಟಿದ್ದಾರೆ, ಯಾವುದಂತ ನನಗೂ ಗೊತ್ತಿಲ್ಲ. ಇಲ್ಲೊಂದು ಗಿಡ ಇದೆ ಗೈಸ್, ಯಾವುದಂತ ನನಗೂ ಗೊತ್ತಿಲ್ಲ. ಇಲ್ಲೊಂದು ದಾಸವಾಳ ಒಣಗಿ ಹೋಗಿದೆ. ಇಲ್ಲೊಂದು ಗೌರಿ ಗಿಡ ಇದೆ ಗೈಸ್, ಇದರಲ್ಲೊಂದು 4-5 ಹೂವೆಲ್ಲ ಬಿಟ್ಟಿದೆ. ಚೆನ್ನಾಗಿತ್ತು ಗೈಸ್, ಗೊಬ್ಬರ ಹಾಕಿ ಆದಮೇಲೆ ಹಾಳಾಗಿ ಹೋಯ್ತು ನೋಡಿ, ಇಲ್ಲೆಲ್ಲ ಬೆಳ್ಳಗಾಗಿದೆ. ಅದು ಬಿಟ್ಟರೆ ಇದು ಯಾವ ಕಾಟು ಗಿಡ ಅಂತ ನನಗೂ ಗೊತ್ತಿಲ್ಲ ಗೈಸ್, ಬೆಳ್ಕೊಂಡಿದೆ, ಇರಲಿ ಅಂಥೇಳಿ ಬಿಟ್ಟಿದ್ದೀವಿ. ಇಲ್ಲೊಂದು ದಾಸವಾಳದ ಗಿಡ ಇದೆ, ಹೂ ಉದ್ರೋಯ್ತು ಗೈಸ್, ಸಾರಿ. ಹೀಗೆ ಇರಲಿ, ಬೆಳಗ್ಗೆ ಅನ್ನಷ್ಟೊತ್ತಿಗೆ ಅರಳ್ಕೊಳ್ಳುತ್ತೆ. ಅದು ಬಿಟ್ಟರೆ ಮತ್ತೊಂದು ಗೌರಿ ಗಿಡ, ಇದು ಯಾವುದೋ ಕಾಟು ಗಿಡ. ಈ ಕಡೆ ಮತ್ತೊಂದು ಸ್ಪೆಷಲ್ ಗಿಡ ಕಾಣಿಸುತ್ತೆ ನೋಡಿ ಗೈಸ್. ಈ ಗಿಡ ಎಂತ ಅಂತ ಗೊತ್ತಾಗ್ತಾ ಉಂಟಾ ನಿಮಗೆ? ಗೊತ್ತಾಗಲ್ಲ ಅಂದರೆ ನಾನು ಹೇಳ್ತೀನಿ. ಇದು ಈರುಳ್ಳಿ ಗಿಡ ಅಂತೇಳಿ, ಇದರಲ್ಲೂ ಹೂ ಬಿಡೋಲ್ಲ ಗೈಸ್. ಇದರಲ್ಲಿ ಏನು ಬಿಡುತ್ತೆ ಅಂದರೆ ಈರುಳ್ಳಿ. ನೀವು ಕಾಂದ ಬಜ್ಜಿಯ
ಈರುಳ್ಳಿ ಬೋಂಡ ಗಿಂಡ ಏನಾದರೂ ಇದ್ದರೆ ಅದನ್ನ ಇದರಿಂದ ಮಾಡ್ಬೋದು ಗೈಸ್. ಇದು ಬೆಳೆದಾದ್ಮೇಲೆ ತೆಗೆದು ನೀವು ಬೋಂಡ ಗಿಂಡ ಎಲ್ಲ ಮಾಡ್ಬೋದು. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಇದಿಷ್ಟು ನಮ್ಮಮ್ಮಂದು ಗಾರ್ಡನ್ ಆಗಿತ್ತು. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಷ್ಟೋ ತನಕ ನಂದು ವೀಡಿಯೋ ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೀಸ್ ಔಟ್. ಬಾಯ್ ಬಾಯ್.